ಅಸ್ಸಲಾಮು ಅಲೈಕುಮ್. உடன் நான் ஒரு ஸ்பைசஸ் காட்டிறேன். அத்தருமே ஸ்பைசஸ் எடுத்துட்டு ஒரு ಪ್ಯಾನ್ಗೆ ಇಟ್ಟಿದ್ದು ಮೀಡಿಯಮ್ ಫ್ಲೇಮಲ್ಲಿ ஒரு 2 minutes ರೋಸ್ಟ್ ಹಾಕೋರು. ಚೊಮ್ಮೆ ನೇರ ರೋಸ್ಟ್ ಹಾಕಂಡ ಅದು ಕೈಪೆ ಬಂಡು ಅದ್ರ ಪಿನ್ನೆ ஒரு ಮಿಕ್ಸಿಗೆ ಇಟ್ಟಿದ್ದು ಅದ್ರ ಫೈನ್ ಪೌಡರ್ ಹಾಕೋರು. ಅದ್ರ ಪಿನ್ನೆದು ಈ ಕಾಟಿ ಸಾಮಂತ ಅದೇ ಪೋಲೆ ತೆಲ್ಲು ತಣ್ಣಿ ಬೀತಿದ್ದು ಅದ್ರ ಪೇಸ್ಟ್ ಹಾಕಿದ್ದು ஒரு ಸೈಡ್ಲಿ ಬೇಯ್ಕೋರು. ಉಡ ನಾನು 750 grams ಬೋನ್ಲೆಸ್ ಚಿಕನ್ ಇಡ್ತಾರೆ. ಅದಕ್ಕೆ 1 teaspoon ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/2 teaspoon ಟರ್ಮರಿಕ್, 1 tablespoon ಚಿಲ್ಲಿ ಪೌಡರ್, 1 tablespoon ಕೊರಿಯಾಂಡರ್ ಪೌಡರ್, 1 teaspoon ಸಾಲ್ಟ್, 1/2 cup ಕರ್ಡ್, പിന്നെ 1 tablespoon ಲೆಮನ್ ಜ್ಯೂಸ್ ಬೀತೋರು. പിന്നെ ഞങ്ങൾ ഫസ്റ്റ് അരച്ച് വെച്ച ആ ಕ್ಯಾಶ್ಯೂ ಪೇಸ್ಟ್ ಉಂಡಲ್ಲಿ ಅದು ಇದಕ್ಕೆ ಒಟ್ಟಿಗೆ ಮಿಕ್ಸ್ ಹಾಕಿದ್ದು ഒരു 1/2 hour ಮ್ಯಾರಿನೇಟ್ ಹಾಕಿದ್ದು ಬೇಕೋರು. പിന്നെ ನಾ ಈ ಸ್ಪೈಸಸ್ ಕಾಟಿರಲ್ಲಿ ಆದರೆ ஒரு ಕಡಾಯಿಲ್ ತೆಲ್ಲು ಆಯಿಲ್ ಬೀತಿದ್ದು ಆದರೆ ஒரு 1 to 2 minutes ಸೋಟೆ ಹಾಕೋರು. ತೆಲ್ ನೇರ ಹಾಕಿ ಮೇಯೋರು. ಅದಕ್ಕೆ ஒரு 1/2 teaspoon ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಡೋರು. ಅದರ ಪಚ್ಚೆ ಮಣ ಪೋಡ್ತೋಲು ತೆಲ್ಲು ಅದರ ಫ್ರೈ ಹಾಕಿಂಗೆ ಇತ್ತು. പിന്നെ ഒരു ഉള്ളിര നല്ല ഫൈൻലി ചോപ്പ് ആക്കിയിട്ട് അതിൽ ഫ്രൈ ആക്കോರು. നല്ല ബ്രൗൺ ಕಲರ್ ಉಂಡಲ್ಲಿ ಬರೋಡ್ ತೋಲು ಅದರ ನಿಂಗೆ ಫ್ರೈ ಹಾಕೋನು. ಇದುപോലെ നല്ല ಫ್ರೈ ಆವಣ್ಣು ಉಲ್ಲಿ. ಅದ್ರ പിന്നെ ಮ್ಯಾರಿನೇಟ್ ಹಾಕಿದ್ದು ಬೆಚ್ಚ ಚಿಕನ್ ರೀ ಇದಕ್ಕಿಡೋರು. ಹೈ ಫ್ಲೇಮ್ಲು 5 minutes ಆಯಂಗು ಇಂಗನೆ ಮಿಕ್ಸ್ ಹಾಕಿತ್ತು ಕುಕ್ ಹಾಕೋರು. ಹೈ ಫ್ಲೇಮಲ್ಲಿ ಬೇಕೋರು. ഇങ്ങനെ ബോയിൽ ಬಂದ പിന്നെ ಅದಕ್ಕೊರು 10 to 15 ಕ್ಯಾಶ್ಯೂ എടുത്ത് സോക്കാക്കിയിട്ട് ಅದಕ್ಕೆ ತೆಲ್ಲು ತಣ್ಣಿ ಬೀತಿದ್ದು ಪೇಸ್ಟ್ ಹಾಕಿತ್ತು ನಿಂಗದು ಇದಕ್ಕೆ ಇಡೋರು. നല്ല ಮಿಕ್ಸ್ ಹಾಕೋನು. ಮಿಕ್ಸ್ ಹಾಕಿ പിന്നെ ಅದರ ഒരു 5 minutes ಬಂದ್ ಹಾಕಿತ್ತು ಬೇವು ಬಟ್ಟರು. 5 minutes ಆಯ പിന്നെ ಅದಕ್ಕೆ ನಂಗೆ ಫಸ್ಟಿಗೆ ಪೊಡಿ ಹಾಕಿದ್ದು ಬೆಚ್ಚ ಮಸಾಲದ ಪೊಡಿ ಉಂಡಲ್ಲಿ ಅದು ಇದಕ್ಕಿಟ್ಟಂಗೆ ಇತ್ತು. 5 minutes ಅದೇ ಪೊಲೆ ಇಂಗನೆ ಅದರ ಮಿಕ್ಸ್ ಹಾಕಿತ್ತು ಬಂದ್ ಹಾಕಿತ್ತು ಆಯಿಲ್ ಸಪ್ರೇಟ್ ಆಗೋರು ತೋಲು ಅದರ ಬೇವು ಬಟ್ಟರು ಮೀಡಿಯಮ್ ಫ್ಲೇಮಲ್ಲಿ ನೋಕೋರು. ಕಂಪ್ಲೀಟ್ ಆಯಿಲ್ ಮೇಲ್ ಬಂತು ನಿಂಡ್ರು ನಾನು ಕಾಟಿಯ ಪೊಲೆ. ಅದ್ರ പിന്നെ ಅದಕ್ಕೆ ஒரு 3 tablespoon ಫ್ರೆಶ್ ಕ್ರೀಮ್ ಇಡೋರು. ಫ್ರೆಶ್ ಕ್ರೀಮ್ ಇಟ್ಟಿದ್ದು നല്ല ಮಿಕ್ಸ್ ಹಾಕೋರು. ಫ್ರೆಶ್ ಕ್ರೀമും പിന്നെ കേർഡ് പിന്നെ ആൽമണ്ട് കാഷ്യൂ പേസ്റ്റ് എല്ലാം ഇടുற റെസിപ്പി ആയെങ്കും നിങ്ങൾ നോൺ സ്റ്റിക്ക് இடத்துலே ಹಾಕೊಂಡು ಸ್ಟೀಲ್ இடத்துல ಹಾಕಿಂಟಾಯಂಗೆ ಅದಕ್ಕೆ ಅಡಿ ಬಿಡ್ಕೀರು. ಅದ್ರ പിന്നെ ഒരു ತೆಲ್ ತಣ್ಣಿ ಬೀತಿತ್ತು ಬಂದ್ ಹಾಕಿತ್ತು ഒരു 5 minutes ಲೋ ಫ್ಲೇಮಲ್ಲಿ ಕುಕ್ ಹಾಕೋರು. ನೋಕೋರು എങ്ങനെ ആയൊരു കറി മാഷാഅല്ലാ. ಅದಕ್ಕೆ ಲಾಸ್ಟಿಗೆ ഒരു ಗ್ರೀನ್ ಚಿಲ್ಲೀಸು ಕೊರಿಯಾಂಡರ್ ಲೀವ್ಸ್ ಇಟ್ಟದ್ದು ಆಫ್ ಹಾಕಿತ್ತು ಬಿಡೋರು. ಇದರ ಗ್ರೇವಿ ನಕ್ಕೆ ಎಂದು ಚೊಲ್ಲೋ പിടിയില്ല. ചെന്നി അത്ര സോഫ്റ്റ് ഗ്രേവി ആയി തിಕ್ಕರು. നിങ്ങൾ ഇത് ಬೆಚ್ಚ ಚಪಾತಿ ರೊಟ್ಟಿಗೆ നിങ്ങൾക്ക് ಸರ್ವ್ ಆಕ ಮಾಷಾಲ್ಲ. ಇತರ നല്ല ഗ്രേവി ചൊന്നെങ്കിൽ ആ പേര് ജഹാംപന ചൊന്നെ പോലത്തെ അത്ര റിച്ച് കറി ആയി തിಕ್ಕರು. നിങ്ങൾ എല്ലാവരും ട്രೈ ಹಾಕೋರು. നിങ്ങളുടെ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸರೊಟ್ಟಿಗೆ നിങ്ങൾ ಇದರ ಶೇರ್ ಹಾಕೋರು. ಡೂ like, share and subscribe my channel Hasi Cooks. Jazakumullah khair.